ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಇದು ಕಾರ್ಯಕ್ರಮ ಯಾವುದಪ್ಪ ಅಂತಂದ್ರೆ ದಸರಾ ಧರ್ಮ ಸಮ್ಮೇಳನದ ಕಾರ್ಯಕ್ರಮ. ಎಂಥ ಕಾರ್ಯಕ್ರಮ ಅಂದ್ರೆ ಇದು ಜಾತ್ಯತೀತವಾಗಿರುವಂತಹ ಕಾರ್ಯಕ್ರಮ ಮತ್ತು ಪಕ್ಷಾತೀತವಾದಂತಹ ಕಾರ್ಯಕ್ರಮ. ಮತ್ತು ಯಾರು ರಂಭಾಪುರಿ ಜಗದ್ಗುರುಗಳ ಮೇಲೆ ಪಂಚಪೀಠಾಧೀಶ್ವರರ ಭರವಸೆಯನ್ನ, ನಂಬಿಕೆಯನ್ನ, ಭಕ್ತಿಯನ್ನು ಇಟ್ಟಿರ್ತಾರ ಅವರೆಲ್ಲರನ್ನ ಬರಮಾಡಿಕೊಂಡು ಪತ್ರಿಕೆಯಲ್ಲಿ ಹೆಸರು ಹಾಕಿದ್ದಾರೆ. ಅವರೆಲ್ಲರಿಗೆ ಆಮಂತ್ರಣ ಕೊಟ್ಟಿದ್ದಾರೆ. ಆ ಪಕ್ಷ, ಈ ಪಕ್ಷ, ಆ ಜಾತಿ, ಈ ಜಾತಿ ಅನ್ನುವಂಥ ಭೇದ ಭಾವ ಇಲ್ಲ. ಯಾಕೆಂದ್ರೆ ನಮ್ಮ ಇಡೀ ಭಾರತ ದೇಶದ ಸಂತರ ಒಂದು ತತ್ವ ಇದೆ. ಇಡೀ ಭಾರತ ದೇಶದ ಎಲ್ಲ ಸಂತರ ಒಂದು ವೇದವಾಕ್ಯ, ಘೋಷ್ಯವಾಕ್ಯ ಏನದ ಅಂದ್ರೆ, ಭಾರತೀಯ ಸಂಸ್ಕೃತಿಯ ಘೋಷ್ಯವಾಕ್ಯ ಏನದ ಅಂದ್ರೆ, ಸರ್ವೇ ಜನಾ ಸುಖಿನೋ ಭವಂತು, ಸರ್ವೇ ಜನಾ ಸುಖಿನೋ ಭವಂತು. ಎಲ್ಲ ಜನರು ಸುಖವಾಗಿರಲಿ ಅನ್ನುವಂಥ ತತ್ವ ಯಾವುದಾದ್ರೂ ದೇಶದ ಧರ್ಮಾಧಿಕಾರಿಗಳದಿತ್ತಂದ್ರೆ ಅದು ಭಾರತ ದೇಶದ ಧರ್ಮ ಚಿಂತಕರ ಸಂದೇಶವಿದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. Knowledge Park, the Creative School. Admissions are open from LKG to 10th standard. Free uniform for new admission students. Sky Sunshine School. Step towards better future. ಇಲ್ಲಿ ಮಂಟಪದ ಹೆಸರು ಹೆಂಗಿಟ್ಟಾರ ನೋಡಿ, ಮಾನವ ಧರ್ಮದ ಮಂಟಪ. ಮಾನವ ಅಂತ ಯಾರಿಗೆ ಕರಿಬೇಕು? ಮಾನವ 3 ಅಕ್ಷರ ಬರ್ತವೆ. ನಾ ಹೆಚ್ಚಿಗೆ ವಿವರಣೆ ಕೊಡುವುದಿಲ್ಲ, ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಮಾನವ ಇದರ ಅರ್ಥ ಏನು? ಮಾ ಅಂದ್ರ ಮಾನವೀಯತೆ ಇರಬೇಕು, ನ ಅಂದ್ರ ನಮ್ರತೆ ಇರಬೇಕು, ವ ಅಂದ್ರ ವಂದ್ಯನಾಗಿರ್ಬೇಕಂದ್ರೆ ನಮಸ್ಕರಿಸಲು ತಕ್ಕವನಾಗಿರ್ಬೇಕು. ಈ ಯಾವ ಗುಣಗಳಲ್ಲಿ, ಎಲ್ಲ ಗುಣಗಳು ಯಾರಲ್ಲಿ ಇರ್ತಾ ಇದ್ದಾವ ಅವನೇ ನಿಜವಾದ ಮನುಷ್ಯ ಎನ್ನುವಂಥ ಮಾತನ್ನು ಕೂಡ ಅನುಭವಿಗಳು ಹೇಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ಮಾನವ ಧರ್ಮದ ಮಂಟಪದಲ್ಲಿ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರ ಅದ್ಭುತವಾಗಿರುವಂತಹ ಈ ಕಾರ್ಯ ನಡೀತಾ ಇದೆ. ಯಾಕೆಂದರೆ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು ಕೇವಲ ಒಂದು ಜಾತಿಯ ಗುರುಗಳಾಗದೆ ಇಡೀ ಮಾನವ ಧರ್ಮಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥ ಪರಮ ಪೂಜ್ಯ ರಂಭಾಪುರಿ ಜಗದ್ಗುರುಗಳಾಗಿದ್ದಾರೆ. ಸಾಯಂಕಾಲ ನಾಳೆ ದಿವಸ ಸಾಯಂಕಾಲ 4:30ಕ್ಕೆ ಸನ್ನಿಧಿಯವರ ಪುರಪ್ರವೇಶ ಸಂಕ್ಷಿಪ್ತ ರೀತಿಯಲ್ಲಿ ಅಂದರೆ ಸರೋಟಿನಲ್ಲಿ ಬರಮಾಡಿಕೊಂಡು ಆ ಕಾರ್ಯಕ್ರಮ ನಡೀತಾ ಇದೆ. 21 ಬೆಳಿಗ್ಗೆ ಪಂಚಾಚಾರ ಧ್ವಜಾರೋಹಣ ನಡೀತಾ ಇದೆ. ಶರಣು ಸರ್ದಾರ್ ಶಾಸಕರಿಂದ ಆ ಕಾರ್ಯ ನಡೀತಾ ಇದೆ. 22ನೇ ತಾರೀಕು ಉದ್ಘಾಟನೆ ಕಾರ್ಯಕ್ರಮ ಸಹ ವಿಸ್ತಾರವಾಗೆಲ್ಲ ಹೇಳಿದ್ದಾರೆ. ತಾವೆಲ್ಲರೂ ಕೂಡ ಪತ್ರಿಕಾ ಬಂಧುಗಳು ಭಾಗವಹಿಸಿ. ಇದು ಕಾರ್ಯಕ್ರಮ ಹೆಂಗಪ್ಪ ಅಂತಂದ್ರೆ ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ, ರಾಜಕೀಯೇತರ ಕಾರ್ಯಕ್ರಮ. ಅಂದ್ರೆ ರಾಜಕೀಯದವರಿದ್ರೆ ನಿಮಗೊಂದು ಕೋಟಿಗಟ್ಟಲೆ. ಈಗ ಶರಣು ಸರ್ದಾರ್ ಅವ್ರು ಯಾರಾದರೂ ದೊಡ್ಡ ನಾಯಕರು ಬಂದ್ರೆ ನಿಮಗೊಂದು 10 ಲಕ್ಷ ರೂಪಾಯಿ ಅಡ್ವರ್ಟೈಸ್ ಕೊಡ್ತಾರೆ. ಇದಕ್ಕೆ ಯಾವುದೇ ಜಾಹೀರಾತು ಅದು ಅಂತ ಅಪೇಕ್ಷೆಯನ್ನು ಪಡಲಾರದೆ ಇದು ನಮ್ಮ ಕಾರ್ಯಕ್ರಮ, ಮಾನವರ ಕಾರ್ಯಕ್ರಮ, ಧರ್ಮದ ಕಾರ್ಯಕ್ರಮ. ಇದು ಬಸವ ಕಲ್ಯಾಣದ ಧರ್ಮ ಭೂಮಿಯಲ್ಲಿ, ಪುಣ್ಯ ಭೂಮಿಯಲ್ಲಿ ಕಾರ್ಯ ನಡೀತಾ ಇದೆ ಅಂದ ಮೇಲೆ ನೀವೆಲ್ಲ ಪತ್ರಿಕಾಕರ್ತರು ತನು ಮನ ಧನದಿಂದ, ಧನ ಏನು ಬೇಕಾಗಿಲ್ಲ ನಿಮ್ಮದು, ತನು ಮನದಿಂದ ನೀವು ಸೇವೆಯನ್ನು ಮಾಡ್ತಿರುವಂಥ ಆತ್ಮ ಭರವಸೆಯನ್ನು ತಾಳಿ. RG Public School admissions are open LKG, UKG and 1st standard. BK Traders. Bicycle on EMI. Gear without gear cycle. Contact for more details. Noble Public School. Admissions are open. Elm से ही दोनों जहां में कामयाबी है. ಮತ್ತು ಈ ಕಾರ್ಯಕ್ರಮದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಇಂಥ ಕಾರ್ಯಕ್ರಮ ನಿಮ್ಮ ಒಂದು ಆಯುಷ್ಯದಲ್ಲಿ ನಡೀತಾ ಇದೆ ಅಂದ ಮೇಲೆ ಇದು ಸಾಮಾನ್ಯವಾಗಿರುವಂತಹ ಕಾರ್ಯಕ್ರಮ ಅಲ್ಲ. ಯಾಕಂದ್ರೆ ಪೂಜ್ಯರ ಮುಖಪುಟ ನೋಡ್ರಿ ನೀವು. ಇಡೀ 34 ವರ್ಷದಲ್ಲಿಯೇ ಒಂದು ಸಂದರ್ಭ ಎಂಥದ್ದಂದ್ರೆ ಬಸವ ಕಲ್ಯಾಣದಲ್ಲಿ ಕಾರ್ಯಕ್ರಮ ನಡೀತಾ ಇದ್ದ ಮೇಲೆ ಅವರ ಪೀಠದ ಪರಂಪರೆಯಂತೆ ಅವರ ಕಾರ್ಯಕ್ರಮ ಮಾಡ್ತಾ ಇದ್ರು. ಆದ್ರೆ ಈ ವರ್ಷ ಬಸವ ಕಲ್ಯಾಣದಲ್ಲಿ ಕಾರ್ಯಕ್ರಮದ ಎಂದ ಮೇಲೆ ಮಹಾತ್ಮ ಬಸವೇಶ್ವರರ ಭಾವಚಿತ್ರ ಹಾಕಿದ್ದು ಇದೇ ಮೊದಲನೇ ಸಲ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ. ಧರ್ಮ ಸಮನ್ವಯತೆಯ ಕಾರ್ಯಕ್ರಮ. ಯಾಕೆಂದ್ರೆ ನಾವೆಲ್ಲರೂ ಕೂಡ ಇಡೀ ಒಂದು ಮಾನವ ಕುಲಕೋಟಿಯ ಸಂದೇಶ ಏನಂದ್ರೆ ಬಸವ ಕಲ್ಯಾಣದ ಶರಣರ ಮಹಾತ್ಮ ಬಸವೇಶ್ವರರ ಸಂದೇಶ, ದಿವ್ಯ ಸಂದೇಶ ಏನದಂದ್ರೆ ಎಲ್ಲರನ್ನ ಹಿಂಬಿಟ್ಟುಕೊಳ್ತಕ್ಕಂಥ, ಎಲ್ಲರನ್ನ ಅಪ್ಪಿಕೊಳ್ಳುವಂಥ ಒಂದು ಪಟ್ಟಣ ಯಾವುದಾದ್ರಿದ್ರೆ ಅದು ಬಸವ ಕಲ್ಯಾಣ ಪಟ್ಟಣ, ಶರಣರ ಸಂದೇಶ. ಇಂತಹ ಪವಿತ್ರ ಕಾರ್ಯಕ್ರಮದಲ್ಲಿ ಧರ್ಮಗಳಲ್ಲಿ ಸಾಮರಸ್ಯ ಎನ್ನುವಂಥ ವಿಷಯದ ಮೇಲೆ ಇಲ್ಲಿ ಉಪದೇಶಾಮೃತ ಯಾರು ನೀಡ್ತಾ ಇದ್ದಾರೆ ಅಂದ್ರೆ ಹಜರತ್ ಸೈಯದ್ ಶಾ ಮುಸ್ತಫಾ ಖಾದ್ರಿ ಅವರು, ಮಳಖೇಡದ ಖಾದ್ರಿ ಅವರು ಕನ್ನಡದಲ್ಲಿ ಹೇಳ್ತಾರೆ. ಕನ್ನಡದ ಸುಂದರವಾಗಿ ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೀವಿ. ಅವರು ಕೂಡ ಬರ್ತಾ ಇದ್ದಾರೆ. ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ಅಂತಹ ಪವಿತ್ರ ಕಾರ್ಯಕ್ರಮದ ವಿಶೇಷವಾಗಿ ಯಾರು? ಅಮೀರ್ ಶೇಟ್
ಉದ್ಯಮಿಗಳು, ವಿಶ್ವ ಕಲ್ಯಾಣ ಎಲ್ಲ ಅನುಭವಿಗಳು ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಸಕ್ರಿಯವಾಗಿ ಯಶಸ್ವಿಯಾಗಿ ಇದಕ್ಕೆ ಪ್ರೋತ್ಸಾಹ ಕೊಟ್ಟು ನೀವೆಲ್ಲ ಕೂಡ ಪ್ರಚಾರ ಮಾಧ್ಯಮದಲ್ಲಿ ಅದನ್ನು ಪ್ರಚಾರ ಮಾಡ್ತೀರಿ ಅನ್ನುವಂಥ ಆತ್ಮ ಭರವಸೆಯನ್ನು ತಾಳಿ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.